ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಮಟನ್ ಬಿರಿಯಾನಿ ಏನು ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನೀವು ಅನ್ಕೋಬೋದು ಹೊಸಕೋಟೆಯಲ್ಲಿ ಎಷ್ಟು ಮಟನ್ ಬಿರಿಯಾನಿ ಫೇಮಸ್. ನೀವು ಇದನ್ನು ಮಾಡಿ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅನ್ನೋದನ್ನು. ಸೊ ನಾನು ಪಲಾವ್ ಸಾಮಾನುಗಳನ್ನು ತೊಗೊಂಡಿದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯನ್ನ ತೊಗೊಂಡಿದ್ದೀನಿ, 3-4 ಈರುಳ್ಳಿ, ಒಂದೆರಡು ಟೊಮೆಟೊ, ಕೊತ್ತಂಬರಿಯನ್ನು ತೊಗೊಂಡಿದ್ದೀನಿ. ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು. ಒಂದೆರಡು ಚೂರು ಈರುಳ್ಳಿ ಹಾಕ್ಕೊಂಡು, ಇವಾಗ ನಾನು ಸ್ಪೈಸಸ್ ಏನು ತೊಗೊಂಡಿದ್ದೆ, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಸ್ಟಾರ್ ಆಗಿರ್ಬೋದು, ಅದನ್ನೆಲ್ಲ ಹಾಕ್ಕೊತಾ ಇದ್ದೀರಿ ಎಣ್ಣೆಗೆ. ನೀವು ಮಟನ್ನ ಫಸ್ಟೇ ಕೂಗಿಸಿಕೊಂಬಿಡ್ಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಫಸ್ಟೇ ಆ ಕುಕ್ಕರಲ್ಲಿ ಮಟನನ್ನು ಬೇಯಿಸಿ ಇಕ್ಕೊಂಬಿಟ್ಟಿದ್ದೀನಿ 5-6 ವಿಷಲ್ಲು. ಅದನ್ನ ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ರಿ, ನಮ್ಮಮ್ಮ ಬಿರಿಯಾನಿ ಮಾಡ್ತಾರೋದ್ರಿಂದ. ಸೊ ಇವಾಗ ಆನಿಯನನ್ನು ಹಾಕ್ಕೊತಾ ಇದ್ದೀನಿ, ಈರುಳ್ಳಿಯನ್ನು. ಮಟನ್ನು ಏಕೆಂದರೆ ಬೇಯಲ್ವಲ್ಲ, ಅದಕ್ಕೆ ಒಂದು 5-6 ವಿಷಲ್ ನಿಮಗೆ ಎಳೆ ಮಟನ್ನು ಅದರಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಇವಾಗ ಏನು ತೊಗೊಂಡಿದ್ದೀನಿ ಅಂದರೆ, ಮಿಕ್ಸಿಗೆ ಅದೆಲ್ಲ ಹಾಕ್ಕೊಂಡಿದ್ರಲ್ವ, ಅದಕ್ಕೆ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡರ್, ಒಂದು ಸ್ಪೂನಷ್ಟು ಬಿರಿಯಾನಿ ಪೌಡರನ್ನು ತೊಗೊಂಡಿದ್ದೀರಿ ನಾವು. ಅದನ್ನು ಸೇರಿ ಮಿಕ್ಸ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಬೇರೆ ಆನಿಯನನ್ನು ಹಾಕಬೇಕು, ಟೊಮೆಟೊ ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟಿದ್ದೀರಿ ನಾನು. ಅದು ಸ್ವಲ್ಪ ಹಸಿದು ಹಾಕಿರೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಎಣ್ಣೆ ಬಿಡುತ್ತೆ. ನೀವು ನೋಡ್ಬೋದು, ಎಣ್ಣೆ ಬಿಟ್ಟಾದಮೇಲೆ ಹೆಂಗೆ ಕಾಣುತ್ತೆ ಅಂತ ನೀವು ನೋಡ್ಬೋದು, ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಇದರಲ್ಲಿ. ಅದಾದಮೇಲೆ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಬಿಸಿ ನೀರನ್ನು ಹಾಕಬೇಕು. ನೀವು ಬಿರಿಯಾನಿ ಆಗಿರ್ಬೋದು, ಉಪ್ಪಿಟ್ಟಾಗಿರ್ಬೋದು, ಪಲಾವ್ ಆಗಿರ್ಬೋದು, ಏನಾದರೂ ಮಾಡಬೇಕಿದ್ರೆ ಬಿಸಿ ನೀರನ್ನು ಹಾಕ್ಕೊಬೇಕು. ಆ್ಯಕ್ಚುಲಿ ಇದನ್ನು ಬಿರಿಯಾನಿ ಅನ್ನಲ್ಲ, ಪಲಾವ್ ಅಂತಲೇ ಅಂತಾರೆ, ಮಟನ್ ಪಲಾವ್ ಇದು. ಸೊ ಈ ಕಡೆ ಎಲ್ಲ ಬಿರಿಯಾನಿ ಅಂತಲೇ ಕರೀತಾರೆ. ಸೊ ಇವಾಗ ನಾನು ಮಟನನ್ನು ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ಮಟನ್ನು ನಾವು ತುಂಬ ಬೇಯಿಸಿದ್ದೀರಿ ನಾವು, ಯಾಕಂದರೆ ನಮಗೆ ಹಾಫ್ ಬಾಯ್ಲ್ ಮಟನ್ ತಿನ್ನೋಕ್ಕೆ ಆಗೋದಿಲ್ಲ. ನಾವು ಫುಲ್ಲು ಬೇಯಿಸ್ತೀರಿ ಮಟನ್ನ. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕ್ಕೊಬೇಕು, ಬಿಸಿ ನೀರು. ನೋಡ್ಬೋದು, ಬಿಸಿ ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ ನಾನು. ಸೊ ಅದನ್ನು ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಪ್ಲೇಟ್ ಮುಚ್ಚಬೇಕಾಗುತ್ತೆ. ಕುಕ್ಕರ್ ಮುಚ್ಚಳನ ಮುಚ್ಚಬೇಡಿ, ಪ್ಲೇಟನ್ನು ಮುಚ್ಚಿ ಅದ್ರ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಪ್ಲೇಟ್ ಮುಚ್ಚಿಬಿಡಿ. ಪ್ಲೇಟ್ ಮುಚ್ಚಿ ಅದು ಒಂದು ಕುದಿ ಬರಬೇಕು. ಒಂದು ಕುದಿ ಬಂದಮೇಲೆ ನೀವು ಮುಚ್ಚಳ ಇರುತ್ತಲ್ವ, ಮುಚ್ಚಳ ಹಾಕಿ ಒಂದು ವಿಜಿಲ್ ಅಷ್ಟೇ ಕೂಗಿಸ್ಕೊಳ್ಳಿ. ಒಂದು ವಿಜಿಲ್ ಕೂಗಿಸ್ಕೊಂಡಿದ್ದಾದಮೇಲೆ ಹಂಗೆ ವಿಜಿಲನ್ನು ಎತ್ತಿಬಿಡಿ, ಯಾಕಂದರೆ ಸೀದೋಗ್ಬಿಡುತ್ತೆ. ನೀವು ನೋಡ್ತಾ ಇರ್ಬೋದು, ಎತ್ಬಿಟ್ಟೆ ನಾನು ವಿಷಲ್ನ. ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಬಿರಿಯಾನಿ, ನೀವು ನೋಡ್ಬೋದು. ಸೊ ಏನೇ ಖಾರ ತಿಂದು ಸ್ವೀಟ್ ಒಂದು ಸೈಡಲ್ಲಿ ಇರಬೇಕಲ್ವ, ಪಾಯಸನ ಮಾಡಿದ್ರಿ. ಸೊ ನಿಮಗೆ ಪಾಯಸ ರೆಸಿಪಿ ಬೇಕಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ತುಂಬಾ ಚೆನ್ನಾಗಿತ್ತು ಬಿರಿಯಾನಿ, ಪಲಾವ್ ಅಂತ ಹೇಳ್ಬೋದು. ಹೊಸಕೋಟೆ ಪಲಾವ್ ಮಸ್ತಿತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ಈ ಲಾಸ್ಟಲ್ಲಿ ನಮ್ಮ ಅತ್ತೆ ಮನೆಯವ್ರು ಜಾಮೂನನ್ನು ಕಲಿಸಿದ್ರು, ನೀವು ನೋಡ್ಬೋದು.